ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವದಂತಿ ಬೆನ್ನಲ್ಲೇ ಸದ್ಯ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ಪ್ರಿಯಾಂಕ್ ಖರ್ಗೆ ಅವರನ್ನ ನೂತನ ಸರ್ಕಾರದಲ್ಲಿ DCM ಮಾಡಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿ ಸದ್ಯ ಈಡುಗೈಯನ್ನು ಒಡೆದು ಪ್ರಿಯಾಂಕ್ ಖರ್ಗೆ ಅವರನ್ನು ಈ ಬಾರಿಯ ನೂತನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನೋಂಥ ಒಂದು ಘೋಷಣೆಯನ್ನು ಕೂಗ್ತಾ ಇರ್ತಕ್ಕಂಥದ್ದು ಖುದ್ದು ಸದ್ಯ ಏನು ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಏನು ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಮಾಡಿಕೊಂಡಿದ್ದರು ಮತ್ತು ಈಡುಗಾಯಿಯನ್ನು ಒಡೆಯುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರನ್ನು ಈ ಸರ್ಕಾರದಲ್ಲಿ DCM ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಈ ಒಂದು ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ಖುದ್ದು ನಮ್ಮ ಜೊತೆ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳಿದ್ದಾರೆ. ಏನು ಹೇಳ್ತಾರೆ, ಏನು ಅವ್ರ ಬೇಡಿಕೆ ಅನ್ನೋದನ್ನು ಕೇಳೋಣ. ಇವತ್ತು ಏನು ಬೇಡಿಕೆ ನಿಮ್ಮದು? ಸರ್ ನೋಡಿರಿ, 2023 ವಿಧಾನಸಭಾ ಎಲೆಕ್ಷನಲ್ಲಿ ಪ್ರಮುಖ ಪಾತ್ರ ಯಾರಾದರೂ ವಹಿಸಿದ್ರೆ ಈ ರಾಜ್ಯದಲ್ಲಿ ಈ ಸರ್ಕಾರ ಬಲಕ್ಕೆ ಮೂಲ ಹೆಂಗೆ ಸಿದ್ದರಾಮಯ್ಯ ಸಾಹೇಬರು ಹಾಗೂ DK ಶಿವಕುಮಾರ್ ಸಾಹೇಬರು ಕಾರಣಭೂತರಿದ್ದಾರೆ, ಅದೇ ರೀತಿ ಈ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮೂಲ ಕಾರಣಭೂತರು. ಯಾಕಪ್ಪ ಅಂತಂದರೆ BJP ಹಗರಣಗಳು ಎತ್ತಿ ತೋರಿಸಿದಂಥದ್ದು ಅದು ಪ್ರಿಯಾಂಕ್ ಖರ್ಗೆ ಅವರು. ಈಗ PSC ಹಗರಣ ಆಗಿರ್ಬೋದು, ಹಲವು ಹಗರಣಗಳನ್ನು ಎತ್ತಿ ತೋರಿಸಿದಂಥ ನಾಯಕರು ಯಾರಾದರೂ ಇದು ಪ್ರಿಯಾಂಕ್ ಖರ್ಗೆ ಅವರದಾರ. ಅಂಥ ನಿಮ್ಮ ಸಂಪುಟದಲ್ಲಿ ಹೊಸ ಸಂಪುಟನ ಏನಾದರೂ ನೀವು ಇವಾಗ ರಚನೆ ಮಾಡ್ತಾ ಇದ್ದೀರಿ, ಆ ರಚನೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಡೆಪ್ಟಿ CM ಆಗಿ ಪರಿಗಣಿಸಬೇಕು ಅಂಥೇಳಿ ನಮ್ಮೆಲ್ಲರ ಈ ಗುಲ್ಬರ್ಗ ಜಿಲ್ಲೆ ಆಗಿರ್ಬೋದು, ಕರ್ನಾಟಕದಲ್ಲಿ ಮೂಲೆ ಮೂಲೆಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಗು ಬರ್ತಾ ಇದೆ. ಅದಕ್ಕೆ ನಾವು ಜಿಲ್ಲೆಯಲ್ಲಿ ಕೈ ಮುಗಿದು ಕೇಳಿಕೊಳ್ಳೋದು ಏನಪ್ಪ, ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ಮತ್ತು ನಮ್ಮ ನೆಚ್ಚಿನ ಈ ಭಾಗದ ನಾಯಕರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಡೆಪ್ಟಿ CM ಆಗಿ ಮಾಡಬೇಕು ಅನ್ನೋಂಥ ಒಂದು ನಮ್ಮ ಪ್ರಿಯಾಂಕ್ ಖರ್ಗೆ ಅಭಿಮಾನಿ ಬಳಗದ ವತಿಯಿಂದ ನಮ್ಮ ಒಂದು ಬೇಡಿಕೆ ಇದೆ. ಅವ್ರು ಕೆಲಸ ಮಾಡ್ರಿ ಅಂತೇಳಿ ಕೊಡುವಲ್ಲತ್ತೀವಿ ಸರ್. ನಾವು ಈ ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡಿದ ಪಂಚಾಯತ್ ರಾಜ್ ರಾಷ್ಟ್ರದಲ್ಲೇ ಪ್ರಥಮ ಸ್ಥಾನಕ್ಕೆ ತಂದಾರ. IT-BT ಕಂಪ್ನಿಗಳನ್ನು ಮತ್ತೊಮ್ಮೆ ಬಾರಿ ಇವತ್ತು ನೋಡಿರಿ, ಯಾರೇ ಒಬ್ಬರು ಒಂದು ಇಲಾಖೆ ಅವ್ರು ಅನುಭವಿಸಿದಾಗ ಅವ್ರು ಏನು ಕೆಲಸ ಮಾಡಿರ್ತಾರೆ ಅವ್ರಿಗೆ ಇನ್ನೊಂದು ಸಲ ಇಲಾಖೆ ಸಿಕ್ಕಿಲ್ಲ. ಪ್ರಿಯಾಂಕ್ ಖರ್ಗೆ ಅವರಿಗೆ 2ನೇ ಬಾರಿ IT-BT ಕಂಪ್ನಿ, ಎಂಥ ದೊಡ್ಡ ಕಂಪ್ನಿ, ಆ ಒಂದು IT-BT ಸಚಿವ ಸ್ಥಾನ IT-BT ಕಂಪ್ನಿದವ್ರಿಗೆ ಕೊಡಬೇಕು ಅಂತೇಳಿ CM ಅವ್ರ ಹತ್ರ ಬೇಡಿಕೆ ಇಟ್ಟು IT-BTಯನ್ನು ಇಸ್ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಿಗೆ. ಅಂಥ ಒಬ್ಬ ಯುವ ನಾಯಕರಿಗೆ ಕೊಟ್ಟರೆ ಯುವಕರಿಗೆ ಹೆಲ್ಪ್ ಆಗುತ್ತೆ. ಅದು ಸಲಕ್ಕೆ ದಯಮಾಡಿ ಅವ್ರ ಕೆಲಸ ನೋಡಿ ಪರಿಗಣಿಸ್ಕೊಡ್ರಿ. ಅವರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮಗ ಅಂತೇಳಿ ಗುರುತಿಸ್ಕೊಡ್ಬೇಡ್ರಿ. ಅವ್ರ ಕೆಲಸ, ಅವರ ಅಭಿವೃದ್ಧಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇರಲಾರ್ದೆ ಈ ರಾಜ್ಯ ರಾಜಕಾರಣದಲ್ಲಿ ಹೆಸರು ಮಾಡಿಸಿದಂಥ ನಾಯಕ ಯಾರಾದರೂ ಇದ್ದರೆ ಅದು ಪ್ರಿಯಾಂಕ್ ಖರ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. IT-BT ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಹೀಗಾಗಿ ಈ ಭಾಗಕ್ಕೆ ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಪ್ರಿಯಾಂಕ್ ಖರ್ಗೆ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಸದ್ಯ ಅವರ ಅಭಿಮಾನಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.